ರಾಜ್ಯದಲ್ಲಿ ಇನ್ನೂ ಮುಂಗಾರು ಮಳೆಯೇ ಶುರುವಾಗಿಲ್ಲ. ಅಷ್ಟರಲ್ಲಾಗಲೇ ಜಲಪ್ರಳಯ ಸೃಷ್ಟಿಯಾಗಿದೆ. ಮುಂಗಾರು ಪೂರ್ವ ಮಳೆಗೆ ಕರುನಾಡು ಮುಳುಗೇಳ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ನರಕವೇ ಸೃಷ್ಟಿಯಾಗಿದೆ. ಇವತ್ತು ಖುದ್ದು ಸಿಎಂ ಮತ್ತು ಡಿಸಿಎಂ ಸಿಟಿ ರೌಂಡ್ಸ್ ಹಾಕಿದ್ದು. ಹಾಗಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಏನೆಲ್ಲ ಅವಾಂತರ ಉಂಟಾಗಿದೆ ತೋರಿಸ್ತೀವಿ ನೋಡಿ. ಇರೋದು ಯಾರು ಇಲ್ಲ. ಯಾವಾಗಲೂ ಎರಡನೇ ಸಲ ಈ ತರ ಗ್ರೌಂಡ್ ಫ್ಲೋರ್ ಫುಲ್ ಆಗಿ ಬಂದ್ಬಿಟ್ಟಿದೆ. ಗ್ರೇಟರ್ ಬೆಂಗಳೂರು ಅಲ್ಲ, ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡೋಕ್ಕಾಗಲ್ಲ. ಇಂದು ಒಂದೇ ಮಹಾಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ. ಬಡಾವಣೆಗಳು ಜಲಾವೃತವಾಗಿವೆ, ಮರಗಳು ಬಿದ್ದಿವೆ, ಮೂಕ ಪ್ರಾಣಿಗಳು ಬಲಿಯಾಗಿವೆ, ರಾಜಕಾಲುವೆಗಳು ಉಕ್ಕಿ ಹರಿದಿವೆ, ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. ಎಂದಿನಂತೆ ಈ ಬಾರಿಯೂ ಹೊರಮಾವು ಬಳಿಯ ಸಾಯಿ ಲೇಔಟ್ನಲ್ಲಿ ನೆರೆ ಉಂಟಾಗಿದೆ. ರಾಜಕಾಲುವೆ ನೀರು ಹಿಮ್ಮುಖವಾಗಿ ಹರಿದು ಪೂರ್ವ ಮುಂಗಾರು ಮಳೆಗೆ ಜಲಾವೃತಗೊಂಡಿದೆ. ಇಲ್ಲಿಗೆ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕಿಸಿದ್ರು. ತಣಿಸಂದ್ರ ಬಳಿಯ ನಂದಗೋಕುಲ ಬಡಾವಣೆ ಸಂಪೂರ್ಣ ಜಲಾವೃತಗೊಂಡಿದೆ. ಬಡಾವಣೆಯ ಬಹುತೇಕ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ರಾತ್ರಿ ಇಡೀ ಜಾಗರಣೆ ಮಾಡಿದ್ರು. ಇಲ್ಲಿನ ಖಾಸಗಿ ಶಾಲೆಗೂ ಮಳೆ ನೀರು ನುಗ್ಗಿದ್ದು ರಜೆ ಘೋಷಣೆ ಮಾಡಲಾಗಿತ್ತು. ರಾತ್ರಿ ಇಡೀ ನೀರಲ್ಲಿ ಕಳೆದಿದ್ದ ಮಹಿಳೆಯೊಬ್ಬರು ತನ್ನ 2 ತಿಂಗಳ ಮಗುವನ್ನ ಬೆಳಗ್ಗೆಯೇ ಸಂಬಂಧಿಕರ ಮನೆಗೆ ಕೊಂಡೊಯ್ದ್ರು. ಪರಿಸ್ಥಿತಿ ನೋಡಿದ್ರೆ ಮಾಡೋಣ ಅಂತ ಹೇಳಿದ್ರೆ, ಬಟ್ ಇದು ಇವಾಗ ಎಷ್ಟು ಸರಿ ಮಳೆ ಬಂದೆ ಅಷ್ಟು ಸರಿ ಇದೇ ತರ ಸ್ಥಿತಿ ಸ್ಟಾರ್ಟ್ ಆಗ್ಬಿಟ್ಟು ಅರ್ಥಿಂಗ್ ಆಗ್ಬಿಟ್ರೆ ಚಿಕ್ಕ ಮಕ್ಕಳು ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರಿಗೆ ಯಾರು ಜವಾಬ್ದಾರಿ ಹೇಳಿ? ಪಾಟರಿ ಟೌನ್ ಬಳಿಯ ಎನ್ಸಿ ಕಾಲೋನಿಗೂ ರಾಜಕಾಲುವೆ ಉಕ್ಕಿ ಹರಿದು ನೀರು ನುಗ್ಗಿ ಜನರ ಜೀವನ ಬುಡಮೇಲಾಗಿದೆ. ಮನೆಯೊಳಗಿದ್ದ ಬಹುತೇಕ ಸಾಮಗ್ರಿಗಳು ನೀರಲ್ಲೇ ಕೊಚ್ಚಿ ಹೋಗಿದ್ದು ರಾಜಕಾಲುವೆಗೆ ತಡೆಗೋಡೆ ನಿರ್ಮಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. 4 ದಿವಸದಿಂದ ಪ್ರತಿದಿನ ಮಳೆ ಇಷ್ಟು ದೂರ ಸರ್, ಇಷ್ಟು ದೂರ ಮಳೆ. ರಾತ್ರಿ ಎಲ್ಲ ನಾವು ಇಲ್ಲಿವರೆಗೂ ಕೂತಿದ್ದೀವಿ. ಡೋರ್ ಓಪನ್ ಮಾಡಿದ್ರೆ ಫುಲ್ ನೀರು. ಬೆಂಗಳೂರು ಉತ್ತರ ಭಾಗದ ಕಾಲುವೆಯಾಗಿರುವ ಹೆಬ್ಬಾಳ ವ್ಯಾಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಪಾಲಿಕೆ ಗುರುತಿಸಿರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀರು ಹರಿಯುತ್ತಿದ್ದು ಇದೇ ಕಾರಣಕ್ಕೆ ಸಾಯಿ ಲೇಔಟ್, ನಂದಗೋಕುಲ ಲೇಔಟ್ ಸೇರಿದಂತೆ ಬಡಾವಣೆಗಳು ನೆರೆಗೆ ತುತ್ತಾಗಿವೆ. ಮಳೆ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಇದೊಂಥರ ಅಕಾಲಿಕ ಮಳೆ. ಈ 3 ಡೇಸ್ ಮಳೆಗೇನೆ ನೀವೇ ಈಗ ನಿಂತಿದ್ರೆ ನಿಮ್ಮ ಮಂಡಿವರೆಗೂ ನೀರಿದೆ. ಮೇನ್ ಏನಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಒಂದು ದೊಡ್ಡ ರಾಜಕಾಲುವೆ ಇದೆ. ಇದು ಇಲ್ಲಿಂದ 120 ಫೀಟ್ ವಿಡ್ತು. ಅಲ್ಲಿ ಹೋಗಿ ಬಾಟಲ್ ನೆಕ್ ಆಗೋದ್ರಿಂದ ಈ ನೀರು ಹೋಗ್ತಾ ಇಲ್ಲ, ಎಲ್ಲ ರಿವರ್ಸ್ ಬರ್ತಾ ಇದೆ. ಭಾರೀ ಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ನಗರದ ವೈಟ್ ಫೀಲ್ಡ್ನ ಮಹದೇವಪುರದಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಅಲ್ಲಿಯೇ ಕೆಲಸ ಮಾಡುತ್ತಿದ್ದ 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಮಾಡುತ್ತಿದ್ದ ಶಶಿಕಲಾ ಕಾಂಪೌಂಡ್ ಪಕ್ಕದಲ್ಲೇ ಕಸ ಗುಡಿಸುವಾಗ ಬೃಹತ್ ಗಾತ್ರದ ಗೋಡೆ ಏಕಾಏಕಿ ಶಶಿಕಲಾ ಮೇಲೆ ಬಿದ್ದ ಪರಿಣಾಮ ಸಾವನ್ನಪ್ಪಿದ್ದಾರೆ. ಈ ಮಹಿಳೆ ಸಾವಿನ ಬಗ್ಗೆ ಡಿಕೆ ಶಿವಕುಮಾರ್ ಆಡಿದ ಮಾತು ಇದೀಗ ವಿವಾದ ಎಬ್ಬಿಸಿದೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತೇವೆ. ಕೋರಮಂಗಲದ 4ನೇ ಬ್ಲಾಕ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಗಳು, ಕಚೇರಿಗಳು, ಶೋರೂಮ್ಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ. ಬೈಕ್ ಶೋರೂಮ್ನಿಂದ ಬೈಕ್ಗಳನ್ನು ಹೊರತೆಗೆಯಲಾಗಿದೆ. ಸುಮಾರು 250 ಮನೆ ಇದೆ. 250 ಮನೆಯಿಂದ ಬೆಳಿಗ್ಗೆಯಿಂದ ನೈಟಿಂದ ನಿದ್ದೆನೇ ಇಲ್ಲ. ಫುಲ್ ನೀರು ಮನೆ ತುಂಬ್ಕೊಂಡ್ಬಿಟ್ಟು ನನಗೆ ಗೊತ್ತಿದ್ದಂಗೆ ಬೆಳಿಗ್ಗೆಯಿಂದ ಇವಾಗವರೆಗೂ 12 ಗಾಡಿ ಬಿದ್ದಿದೆ ಕೆಳಗಡೆ. ಇದು ಮಂಡಿ ಮೇಲೆ ಬರ್ತದೆ. 2-3 ಅಡಿ ನೀರಿದೆ ಇಲ್ಲಿ. ಇದನ್ನ ನಾವು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದೀವಿ, ಯಾರು ಕ್ರಮ ತಗೊಳ್ತಾ ಇಲ್ಲ. ವಿಲ್ಸನ್ ಗಾರ್ಡನ್ನ ಹಲವು ಏರಿಯಾಗಳು ಕೂಡ ರಾತ್ರೋರಾತ್ರಿ ಮುಳುಗಡೆಯಾಗಿದ್ವು. ಬಿಟಿಎಸ್ ರಸ್ತೆ, ಸಿಸಿಬಿ ಕಚೇರಿ, ಪಿಡಬ್ಲ್ಯೂಡಿ ಕ್ವಾರ್ಟರ್ ಸಂಪೂರ್ಣ ಜಲಾವೃತವಾಗಿತ್ತು. ಮಳೆ ನೀರು ತುಂಬಿದ್ದ ವೇಳೆಗೆ ಬಿಟಿಎಸ್ ರಸ್ತೆಯಲ್ಲಿ 3 ಕಾರುಗಳು, ಆಟೋ ಹಾಗೂ 1 ಕೆಎಸ್ಆರ್ಟಿಸಿ ಬಸ್ ಬಂದಿದ್ದು ನೀರಿನಲ್ಲಿ ಮುಳುಗಡೆಯಾಗಿ ಕೆಟ್ಟು ನಿಂತಿದ್ವು.
ಅಲ್ಲದೆ ರಸ್ತೆಯಲ್ಲಿ 3-4 ಅಡಿಯಷ್ಟು ನೀರು ನಿಂತಿದ್ದು, ಅಕ್ಕಪಕ್ಕದ ಮನೆಗಳು, ಅಂಗಡಿ, ಹೋಟೆಲ್ಗಳು ನೀರಿನಿಂದ ಜಲಾವೃತವಾಗಿತ್ತು. ಮನೆ, ಪಿಜಿ, ಅಂಗಡಿಗಳಲ್ಲಿದ್ದ ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ನೀರು ಪಾಲಾಗಿತ್ತು. ನಾರ್ಮಲ್ ಆಗಿ ಯಾವತ್ತು ಇಷ್ಟು ನೀರು ನೋಡಿರ್ಲಿಲ್ಲ. ಲೈಕ್ 2 ಡೇಸ್ ಬ್ಯಾಕ್ ಮಳೆ ಬಂದಾಗ್ಲೂ, ಒಂದೇ ಬ್ಯಾಕ್ ಮಳೆ ಬಂದಾಗ್ಲೂ ಇತ್ತು ನೀರು, ಸ್ವಲ್ಪ ಇತ್ತು. ಲೈಕ್ 1 ಅವರ್ ಕ್ಲಿಯರ್ ಆಗೋಯ್ತು. ಬಟ್ ಇವತ್ತು ಮಾತ್ರ ಅರೌಂಡ್ 7 ವರೆಗೂ ನೀರಿತ್ತು. ನಗರದಲ್ಲಿ ಒಂದೇ ಮಳೆಗೆ ಒಂದು ಸಾವಾದ್ರೆ ವಿವಿಧ ಭಾಗಗಳಲ್ಲಿ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. 3 ಹಸು, 1 ಕರು, 1 ಎಮ್ಮೆ ಸೇರಿದಂತೆ 5 ಜಾನುವಾರುಗಳು ಹಾಗೂ 1 ಸಾಕು ನಾಯಿ ಮಳೆಗೆ ಬಲಿಯಾಗಿದೆ. ಇನ್ನು 27 ಮರ ಧರೆಗುರುಳಿದ್ದು 43 ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ನೀಡಿದ್ರು. ವಾರ್ ರೂಮ್ ಕಾರ್ಯಾಚರಣೆ, ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳ ಸ್ಪಂದನೆ ಬಗ್ಗೆ ಮಾಹಿತಿ ಪಡೆದ್ರು. ಜನರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ರು. ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸಲಿಕ್ಕೆ ಕಷ್ಟ ಆಗ್ತದೆ. ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಂತಕ್ಕಂಥದ್ದನ್ನ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಇನ್ನೊಂದು ಕಡೆ ಹೊಸೂರು ಮೇನ್ ರೋಡ್ ಅಂತೂ ಸಮುದ್ರದಂತೆಯೇ ಭಾಸವಾಗಿತ್ತು. ಇಡೀ ರಸ್ತೆ ಕೆಸರು ನೀರಿನಿಂದ ತೊಯ್ದು ಹೋಗಿತ್ತು. ಜನರ ಪರದಾಟ ಹೇಳತೀರದ್ದಾಗಿತ್ತು. ಗ್ರೇಟರ್ ಬೆಂಗಳೂರು ಅಲ್ಲ, ವಾಟರ್ ಬೆಂಗಳೂರು. ಸರಕಾರ ವಿರುದ್ಧ ಬಿಜೆಪಿ ಕಿಡಿ, ನಾಳೆ ಸಿಟಿ ರೌಂಡ್ಸ್. ಇನ್ನು ಮಳೆಯಿಂದಾಗಿ ಬೆಂಗಳೂರು ಕೊಚ್ಚಿ ಹೋಗ್ತಿದೆ. ಇದಕ್ಕೆ ಸರಕಾರವೇ ಕಾರಣ ಅಂತ ಬಿಜೆಪಿ ಕಿಡಿಕಾರಿದೆ. ನಾಡಿದ್ದು ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದು, ಅದಕ್ಕೂ ಮುನ್ನ ನಾಳೆಯೇ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ಗ್ರೇಟರ್ ಬೆಂಗಳೂರಲ್ಲ, ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗೋಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಕರುನಾಡಿಗೆ ಪೂರ್ವ ಮುಂಗಾರು ವರುಣಾಘಾತ. ಕರುನಾಡಲ್ಲಿ ಪೂರ್ವ ಮುಂಗಾರು ಬಿಸಿ ಜೋರಾಗಿದೆ. ನಿಪ್ಪಾಣಿಯ ಹಲವೆಡೆ ಮಳೆ ರಾಯನ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಲಪಾತವೇ ಸೃಷ್ಟಿಯಾಗಿತ್ತು. ಫ್ಲೈಓವರ್ ಮೇಲಿಂದ ದುಮ್ಮಿಕ್ಕುತ್ತಿರೋ ನೀರಿಗೆ ಸವಾರರು ಪರದಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯ ಹುಲಗೆಮ್ಮ ಕೊಳದಲ್ಲಿನ ಜಲಧಾರೆ ವೈಭವ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಹಚ್ಚ ಹಸಿರಿನ ಮಧ್ಯೆ ಇರೋ ಹುಲಿಗೆಮ್ಮ ಕೊಳ ಫಾಲ್ಸ್ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ. ಕಲಬುರಗಿಯಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ. ಲಿಂಗಾನಗರ ತಾಂಡಾದಲ್ಲಿ ಮನೆಯೊಂದು ಧರೆಗುರುಳಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಜ್ಯದಲ್ಲಿ ಮಹಾಮಳೆಗೆ ಸಾಲು ಸಾಲು ಅನಾಹುತಗಳು ಸಂಭವಿಸುತ್ತಿವೆ. ಮೈಸೂರಿನಲ್ಲಿ ಬೀಸಿದ ಗಾಳಿ ಮಳೆಯಿಂದಾಗಿ ಮರದ ಕೊಂಬೆ ಹಾಗೂ ವಿದ್ಯುತ್ ಕಂಬಗಳು ವಾಹನಗಳ ಮೇಲೆ ಬಿದ್ದಿವೆ. ತುಮಕೂರಿನ ಮುದ್ದರಾಮಯ್ಯನ ಪಾಳ್ಯದಲ್ಲಿ ಜೋರು ಮಳೆಗೆ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಪ್ರಾಣಹಾನಿ ಸಂಭವಿಸಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸುತ್ತಿದ್ದಾನೆ. ಮಹಾಮಳೆ ಹೊಡೆತಕ್ಕೆ ಮುದೇನೂರು ಗ್ರಾಮದ ಸರಕಾರಿ ಶಾಲಾ ಮೈದಾನ ಸಂಪೂರ್ಣ ಜಲಾವೃತಗೊಂಡಿದೆ. ಪೂರ್ವ ಮುಂಗಾರು ಮಳೆ ಅನಾಹುತಗಳನ್ನೇ ಹೊತ್ತು ತರ್ತಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಮಸರಕಲ್ನಲ್ಲಿ ಧಾರಾಕಾರ ಮಳೆಗೆ ಗ್ರಾಮ ಪಂಚಾಯಿತಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಈ ಬಾರಿ ಸುರಿಯುತ್ತಿರೋ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿವೆ. ಬೀದರ್ನ ಸಂತಪುರ ಸೇರಿ ಹಲವೆಡೆ ವರುಣ ಆರ್ಭಟಿಸುತ್ತಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಸತತವಾಗಿ ಸುರಿದ ಮಳೆಗೆ ಚಿಕ್ಕಬಳ್ಳಾಪುರದ ಚಿನ್ನಸಂದ್ರ ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಸೈಯದ್ ಅಜಾಜ್ ಅನ್ನೋರಿಗೆ ಸೇರಿದ ಮನೆ ನೆಲ ಕಚ್ಚಿದ್ದು ದವಸ ಧಾನ್ಯಗಳೆಲ್ಲ ಹಾನಿಯಾಗಿವೆ.
ಒಟ್ನಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಹಾಮಳೆಯ ಆರ್ಭಟ ಜೋರಾಗಿದ್ದು 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.